ಕಾಂತಮ್ಮನಿಗೆ ಆರೋಗ್ಯ ಸರಿ ಇರ್ಲಿಲ್ಲ. ಒಂದು ವಾರದಿಂದ ಹಾಸ್ಪಿಟ್ಲಲ್ಲೇ ಸುತ್ತಾಡ್ತಾ ಇದ್ರು. ಆದ್ರೂ ಸ್ವಲ್ಪ ಕೂಡ ಸರಿಯಾಗ್ಲಿಲ್ಲ. ತನ್ನ ಇಬ್ಬರು ಮಕ್ಕಳಾದ ರಮೇಶ್ ವಾಸುಗಿ ಇಬ್ಬರು ಕಾಗದವನ್ನು ಬರ್ದಿದ್ರು. ತನ್ನ ಮಕ್ಕಳು ಸೊಸೆಯಂದಿರು ಬರ್ತಾರೆ ಅಂತ ಏನೇನೋ ಅಡಿಗೆ ಎಲ್ಲ ಮಾಡಿ ಅವರಿಗೋಸ್ಕರ ಬಾಗಿಲಲ್ಲೇ ನಿಂತು ಕಾಯ್ತಾ ಇದ್ರು. ಅಷ್ಟರಲ್ಲಿ ಪಕ್ಕದ ಮನೆ ಪಾರಿಜಾತ ಮಲ್ಲಿಗೆ ಬಂದು, ಏನು ಕಾಂತಮ್ಮ, ನಿನ್ನ ಗಂಡು ಮಕ್ಕಳು ಬರ್ತಾರೆ ಅಂತ ಅವರಿಗೋಸ್ಕರ ನೀನು ಕಾಯ್ತಾ ಇದ್ದೀಯಾ? ನಿಜವಾಗ್ಲೂ ಅವರು ನಿನ್ನ ನೋಡ್ಲಿಕ್ಕೆ ಬರ್ತಾರಾ? ಬರ್ತಾರೆ ಕಣೆ, ಖಂಡಿತ ಬರ್ತಾರೆ. ಹೌದು, ನನ್ ಮಕ್ಕಳು ಬರ್ತಾರೋ ಇಲ್ವೋ? ನನ್ ಮನೆ ವಿಚಾರ ನಿನಗ್ಯಾಕೇನೆ? ಅಯ್ಯೋ, ನಿನ್ ಕೋಪ ಏನೇ ನೆತ್ತಿಗೇರ್ತಾ ಇದೆ. ಹೌದು, ನಿನ್ ಗಂಡ್ ಮಕ್ಳು ನಿನ್ ಮನೆಗೆ ಬರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ನಿನ್ ಸೊಸೆಂದಿರು ಅವ್ರನ್ನ ಕಳಿಸ್ತಾರಾ ಏನು? ಅಯ್ಯೋ ಸಾಕೆ, ದರಿದ್ರ ಹಿಡ್ದವಳೆ. ನಿನ್ ಬಾಯಲ್ಲಿ ನನ್ ಬಗ್ಗೆ ಒಳ್ಳೆ ಮಾತೇನಾದ್ರೂ ಬರುತ್ತಾ? ಯಾವಾಗ ನನ್ ಮನೆ ಮುಂದೆ ಬಂದ್ರೂ ಕೂಡ ನನ್ ಬಗ್ಗೆ ಏನಾದ್ರೂ ಒಂದು ಹೇಳ್ತಾನೆ ಇರೋದು. ಇನ್ ಮುಂದೆ ನನ್ ಬಗ್ಗೆ ನಿನ್ ಬಾಯಲ್ಲಿ ಏನಾದ್ರೂ ಒಂದ್ ಮಾತು ಬಂದ್ರೆ, ಹೌದು ಏನಮ್ಮ ಮಾಡ್ತೀಯಾ? ನಿನ್ನಿಂದ 4 ಅಡಿ ತೆಗ್ದು ಮುಂದೆನೇ ಇಡಕ್ಕಾಗಲ್ಲ, ಇವಳನ್ನ ಏನು ಮಾಡ್ತಾಳಂತೆ. ಹೀಗೆ ಪಾರಿಜಾತಂ ಅಲ್ಲಿಂದ ಗೊಣಗಿಕೊಂಡು ಹೊರಟು ಹೋದ್ಲು. ಪಾರಿಜಾತಂ ಹೋದ ತಕ್ಷಣ ಕಾಂತಮ್ಮ ಬೀದಿ ಕಡೆನೆ ನೋಡ್ತಾ ಇದ್ರು. ಅಷ್ಟರಲ್ಲೇ ಕಾಂತಮ್ಮನ ದೊಡ್ಡ ಸೊಸೆಯಾದ ಕಾಂಚನ ಅತ್ತೆಯನ್ನು ನೋಡಲು ಬಂದ್ಲು. ಬರುವಾಗ ಕೈಯಲ್ಲಿ ತುಂಬಾ ವಸ್ತುಗಳನ್ನ ತಗೊಂಬಂದ್ಲು. ಅತ್ತೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು. ಅತ್ತೆ, ನಿಮ್ಮ ಆರೋಗ್ಯ ಇವಾಗ ಹೇಗಿದೆ ಅತ್ತೆ? ಬಿತ್ತನೆ ಕೈ ಸೇರುವ ಸಮಯ ಬಂತಲ್ವಾ, ಅದಕ್ಕೆ ಹೊಲಕ್ಕೆ ಕಾವಲಾಗಿ ಇರ್ಲಿಕ್ಕೆ ನಾನ್ ಬಂದೆ ಅತ್ತೆ. ನಿಮ್ ಮಗನಿಗೆ ಕೆಲ್ಸ ಇದೆ, ಅದ್ರಿಂದ ಅವರಿಂದ ಬರ್ಲಿಕ್ಕಾಗಿಲ್ಲ. ಒಳ್ಳೆ ಕೆಲ್ಸ ಮಾಡ್ದ ಕಣಮ್ಮ, ನಿನ್ನ ಕೂಡ ಕಳ್ಸೋದಿಲ್ಲ ಅನ್ಕೊಂಡೆ. ಸರಿಯಮ್ಮ, ಪ್ರಯಾಣ ಮಾಡಿ ಬಂದಿರ್ತೀಯ, ನಿನಗೆ ತುಂಬಾ ಆಯಾಸವಾಗಿರುತ್ತೆ. ಅಯ್ಯೋ ಅತ್ತೆ, ನಾನ್ ಬಂದಿದ್ದು ಕೂಡ ಗ್ರಾಮದಿಂದನೇ, ನನಗೆ ಯಾಕೆ ಆಯಾಸ ಆಗುತ್ತೆ? ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾನ್ ಬಿಸಿ ಬಿಸಿ ಅಡಿಗೆ ಮಾಡಿ ಕೊಡ್ತೀನಿ. ಹಾಗೆ ಹೇಳಿ ಕಾಂಚನ ಅಡುಗೆ ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋದ್ಲು. ಅಷ್ಟರಲ್ಲಿ ಚಿಕ್ಕ ಸೊಸೆಯಾದ ಕುಸುಮ ಪಟ್ಟಣದಿಂದ ಬಂದಿದ್ಲು. ಕುಸುಮ ತನ್ನ ಅತ್ತೆಯನ್ನು ನೋಡಿದ ತಕ್ಷಣ ಮುಖವನ್ನು ತಿರುಗಿಸಿಕೊಂಡು, ಇಲ್ ನೋಡಿ ಅತ್ತೆ, ಈ ಹಳ್ಳಿಯ ಮನೆಯಲ್ಲಿ ಇದ್ಕೊಂಡು ನೀವ್ ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು? ತಿಂಗಳು ನಿಮಗೆ ಹಣ ಕಳಿಸ್ತಾ ಇದ್ದೀವಿ, ಇಲ್ಲಿ ಇದ್ಕೊಂಡು ನೀವ್ ಯಾಕೆ ಕಷ್ಟಪಡ್ತಾ ಇದ್ದೀರಾ? ಸಿಟಿಯಲ್ಲಿ ಬಂದು ನಮ್ ಜೊತೆನೆ ಆರಾಮವಾಗಿ ಇರ್ಬೋದಲ್ವಾ? ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅರ್ಥನೇ ಆಗಲ್ಲ. ಹೌದು, ನಿನ್ನ ಯಾರೇ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು? ನಾನ್ ಬರ್ಲಿಕ್ಕೆ ಹೇಳಿದ್ದು ನನ್ ಮಗನ್ನ. ನಿನ್ನ ಯಾವಳೆ ಬರಕ್ ಹೇಳಿದ್ದು? ಹೀಗೆ ಇಲ್ಲಿಗೆ ಬಂದು ನನ್ನ ಬೇಡದ ಮಾತುಗಳಿಂದ ಮಾತಾಡ್ಬೇಡ. ನಾನು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇರೋದು. ನಿಮ್ಮ ಮಗನಿಗೆ ಆಫೀಸಲ್ಲಿ ರಜೆ ಕೊಡ್ಲಿಲ್ಲ, ಅದಕ್ಕೆ ನಾನ್ ಬಂದಿದ್ದು. ಹೌದು, ಇಷ್ಟಕ್ಕೂ ನಿಮ್ಮ ಬಂಗಾರದ ದೊಡ್ಡ ಸೊಸೆ ಬಂದಿರ್ಬೇಕಲ್ವಾ? ಇಷ್ಟೊತ್ತಿಗೆ ಬಂದಿರ್ತಾಳೆ ಅಲ್ಲ, ಎಲ್ಲವಳು? ಒಂದೇ ಮನೆಯ ಸೊಸೆಯಾಗಿ ನೀನ್ ಅವಳ ಜೊತೆ ಎಲ್ಲಾದ್ರೂ ಮಾತಾಡ್ತೀಯಾ? ಯಾವಾಗ ನೋಡಿದ್ರು ಅವಳನ್ನ ಕಂಡ್ರೇನೆ ನಿನಗೆ ಆಗಲ್ಲ. ಈ ಮನೆಯಲ್ಲಿ ನಮ್ ಜೊತೆ ಇರುವಾಗ ನಿನ್ನ ತಲೆನೋವು ತಡಿಲಿಕ್ಕೆ ಆಗ್ದೇನೆ ಅವಳು ಈ ಮನೆಯಲ್ಲೇ ಎಲ್ಲರ ಜೊತೆ ಜಗಳ ಮಾಡ್ಕೊಂಡು ಅವಳ ತಾಯಿ ಮನೆಗೆ ಹೊರಟೋಗಿದ್ದು. ಪಾಪ, ಅವಳನ್ನ ಏನು ಹೇಳ್ಬೇಡ. ನೀವು ಬೇಕಂದ್ರೆ ನಾನ್ ಅವಳನ್ನ ಕೊಲ್ಲಕ್ಕೆ ಬಂದೆ ಅಂತ ಕೂಡ ಹೇಳಲಿಕ್ಕೆ ಸಾಕಾಗ್ಬೋದು. ಸರಿ, ನಿಮ್ ಜೊತೆ ಮಾತಾಡಿ ಏನ್ ಪ್ರಯೋಜನ? ನಾನು ಸ್ವಲ್ಪ ಹೊತ್ತು ಹೋಗಿ ವಿಶ್ರಾಂತಿ ತಗೊಳ್ತೀನಿ. ಹಾಗೆ ಹೇಳಿ ಕುಸುಮ ಮನೆಯೊಳಗೆ ಹೋದ್ಲು. ಅಷ್ಟರಲ್ಲಿ ಕಾಂತಮ್ಮ ಎಲ್ಲಿ ಇಬ್ಬರು ಸೊಸೆಯಂದಿರು ಮತ್ತೆ ಪುನಃ ಜಗಳ ಮಾಡ್ಕೋತಾರೆ ಅಂತ ಗೊಂದಲ ಪಡ್ತಿದ್ರು. ಇಬ್ಬರು ಸೊಸೆಯಂದಿರು ಮನೆಗೆ ಬಂದ ನಂತರ ಕಾಂತಮ್ಮನಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುವ ಹಾಗೆ ಅನ್ಸ್ತು. ಯಾಕೆಂದ್ರೆ ಇಬ್ಬರು ಸೊಸೆಯಂದಿರು ಮನೆಯಲ್ಲಿದ್ದಾರೆ ಅನ್ನುವ ನೆಮ್ಮದಿ ಇತ್ತು. ಮರುದಿನ ಕಾಂಚನ ಅತ್ತೆ ಜೊತೆ ಬಂದು, ಅತ್ತೆ, ನಿಮ್ಗೋಸ್ಕರ ಬಿಸಿ ಬಿಸಿ ಕಷಾಯ ಮಾಡಿದೀನಿ, ಬಿಸಿ ಇರುವಾಗನೇ ಕುಡೀರಿ, ಇಲ್ಲದಿದ್ರೆ ಚೆನ್ನಾಗಿರಲ್ಲ. ಹೌದಮ್ಮ, ನಿನ್ ಕೈಯಾರೆ ಕಷಾಯ ಕುಡಿಯೋದೇ ಎಷ್ಟೋ ದಿನಗಳಾಯಿತು. ನಿಲ್ಲಿ ಅತ್ತೆ, ಈ ಟೈಮಲ್ಲಿ ಕಷಾಯ ಕುಡಿತಾರ? ಆರೋಗ್ಯ ಸರಿ ಇಲ್ಲ ಅಂದ್ರೆ ಟ್ಯಾಬ್ಲೆಟ್ ಹಾಕೋಬೇಕು. ನಾನ್ ನಿಮ್ಗೋಸ್ಕರ ಟ್ಯಾಬ್ಲೆಟ್ ತಂದಿದ್ದೀನಿ, ತಗೊಳ್ಳಿ, ಈ ಟ್ಯಾಬ್ಲೆಟ್ನ ಕುಡೀರಿ. ಮೊದ್ಲು ನೀವು ಕಷಾಯನ ಕುಡೀರಿ. ನಿಲ್ಲಿ ಮಕ್ಳೇ, ನಿಲ್ಲಿ. ಹಾಗೆ ಅಂತ ಕಾಂತಮ್ಮ ಕಷಾಯವನ್ನು ತೆಗೆದು ಆ ಕಷಾಯದಲ್ಲೇ ಟ್ಯಾಬ್ಲೆಟ್ ಅನ್ನು ಕುಡಿದ್ರು. ಮನೆಯ ಹೊರಗಡೆ ಅಂಗಳಕ್ಕೆ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಆಗ್ತಾ ಇರುವ ಕಾಂಚನನನ್ನು ನೋಡಿ ಕುಸುಮ, ಅಯ್ಯೋ ದೇವ್ರೆ, ಏನ್ ಈ ಗ್ರಾಮದ ಜನಗಳು! ದಿನಗಳು ಬದಲಾಗ್ತಾ ಇದ್ರು ಕೂಡ ಸಗಣಿಯಲ್ಲೇ ಅಂಗಳಕ್ಕೆಲ್ಲ ಚೆಲ್ತಾರೆ. ಎಂತ ವಾಸನೆನೇ ಇದು! ಸಗಣಿನ ಮನೆಯ ಅಂಗಳಕ್ಕೆ ಸಾರಿಸಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಹೌದು, ನಿಮ್ಮಂತ ಸಿಟಿಯವರಿಗೆ ಇದೆಲ್ಲ ಅರ್ಥ ಆಗ್ಬೇಕಲ್ವಾ? ನೀನು ದೊಡ್ಡ ಸೊಸೆ ಅಂತ ತುಂಬಾ ಆಡಕ್ ಹೋಗ್ಬೇಡ. ಸಾಕು, ಇಬ್ರು ಸ್ವಲ್ಪ ನಿಲ್ಲಿಸ್ತೀರಾ? ಹೋಗಿ ನಿಮ್ ಕೆಲ್ಸನ ನೋಡ್ಕೊಳ್ಳಿ.
ಹೀಗೆ ಸೊಸೆಂದಿರ ಜಗಳವನ್ನು ನಿಲ್ಲಿಸಲು ಪ್ರಯತ್ನ ಮಾಡ್ತಾ ಇದ್ರು ಕಾಂತಮ್ಮ. ಆ ದಿನ ರಾತ್ರಿ ಕಾಂಚನ ತುಂಬಾ ಚಳಿ ಆಗ್ತಾ ಇದೆ ಅಂತ ಹೊರಗಡೆ ಅಂಗಳದಲ್ಲಿ ಒಣಗಿದ ಹಸುವಿನ ಸಗಣಿಯನ್ನು ತಂದು ಹೊರಗಡೆ ಬೆಂಕಿ ಹಾಕಿದ್ಲು. ಅಯ್ಯೋ ಅತ್ತೆ, ಮೊದ್ಲೇ ನಿಮ್ಗೆ ಆರೋಗ್ಯ ತೊಂದರೆ ಬೇರೆ ಇದೆ, ನೀವು ಯಾಕೆ ಇಷ್ಟೊಂದು ಚಳಿಯಲ್ಲಿ ಹೀಗೆ ಹೊರಗಡೆ ಬಂದು ನಿಂತಿದ್ದೀರಾ? ಈ ಕಾಂಚನನ ಮಾತು ಕೇಳಿ ನೀವು ನಿಮ್ಮ ಆರೋಗ್ಯನ ಹಾನಿ ಮಾಡ್ಕೋತಾ ಇದ್ದೀರಾ. ಈ ಚಳಿಯಲ್ಲಿ ನಿಮ್ಗೆ ಮನೆಯೊಳಗಿರಕ್ ಆಗಲ್ವಾ? ಇಲ್ಲಿ ನೋಡೆ, ಪದೇ ಪದೇ ನನ್ನ ಜಗಳ ಎಳಿಬೇಕು ಅಂತ ನೋಡ್ಬೇಡ. ಏನಮ್ಮ ಕೋಪ ನೆತ್ತಿಗೇರ್ತಾ ಇದೆ? ನಾನು ಅತ್ತೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ ಹೇಳಿದ್ದು. ಅತ್ತೆ, ನಾನ್ ನಿಮ್ಗೋಸ್ಕರ ಸ್ವೆಟರ್ ತಂದಿದ್ದೀನಿ, ಇರಿ ನಾನು ತಗೊಂಬರ್ತೀನಿ. ಹಾಗೆ ಹೇಳಿ ರಮ್ಯಾ ಸ್ವೆಟರ್ ಅನ್ನು ತಂದು ಅತ್ತೆಗೆ ಕೊಟ್ಲು. ಅತ್ತೆ, ನೀವು ಈ ಸ್ವೆಟರ್ನ ಹಾಕೊಂಡ್ರೆ ಚಳಿಯೇ ಇರೋದಿಲ್ಲ, ನಿಮಗೆ ಕಷ್ಟನೇ ಆಗಲ್ಲ. ಅಯ್ಯೋ ಕುಸುಮ, ನನಗೆ ಈ ರೀತಿ ಸ್ವೆಟರ್ ಎಲ್ಲ ಹಾಕೊಳ್ಳೋದು ಅಭ್ಯಾಸ ಇಲ್ಲಮ್ಮ, ಸರಿ ಆಮೇಲೆ ಹಾಕೋತೀನಿ ಹಾಗೆ ಅಂತ ಕಾಂತಮ್ಮ ಹೇಳಿದಾಗ ಮುಖ ತಿರುಗಿಸ್ಕೊಂಡೋದ್ಲು ಕುಸುಮ. ಮರುದಿನ ಹೊರಗಡೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಕಾಂಚನ ಮನೆಯ ಒಳಗಡೆ ಕುಸುಮ ಕುಕ್ಕರಲ್ಲಿ ಅಡಿಗೆ ಮಾಡಿದ್ಲು. ಕಾಂಚನ ಅತ್ತೆಗೆ ಊಟ ಕೊಡುವ ಸಮಯ ನೋಡಿ ಕುಸುಮ ಕೂಡ ಅತ್ತೆಗೆ ಅದೇ ಸಮಯದಲ್ಲಿ ಊಟವನ್ನು ಸಿದ್ಧ ಮಾಡಿದ್ಲು. ಅಯ್ಯೋ ದೇವ್ರೆ, ಮತ್ತೆ ನಿಮ್ ಜಗಳನ ಆರಂಭಿಸ್ಬಿಟ್ರಾ? ಹೀಗೆ ಬೇರೆ ಬೇರೆ ಕೂತ್ಕೊಂಡ್ ತಿಂದ್ರೆ ಚೆನ್ನಾಗಿರುತ್ತಾ? ಬನ್ನಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅತ್ತೆ ಬೇಡ ಅತ್ತೆ, ನೀವು ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ನಾನೇನು ಹಾಗೆ ತಿರ್ಗಿಸಿ ಹೇಳಲ್ಲತ್ತೆ. ಹಾಗೆ ಅಂತ ಅತ್ತೆ ಜೊತೆನೆ ಕೂತು ಊಟ ಮಾಡಿದ್ಲು. ಆ ದಿನ ಕಾಂತಮ್ಮನಿಗೆ ತುಂಬಾನೇ ಚಳಿ ಜಾಸ್ತಿ ಆಯಿತು. ಚಳಿ ಇನ್ನಷ್ಟು ಅಧಿಕವಾದ ಕಾರಣ ಆರೋಗ್ಯ ತಪ್ಪಿ ಹೋಯಿತು. ಕುಸುಮ ಏನೇನೋ ಟ್ಯಾಬ್ಲೆಟ್ಗಳನ್ನ ತಂದು ಕೊಟ್ರು ಕೂಡ ಕಾಂತಮ್ಮನಿಗೆ ಜ್ವರ ಕಡಿಮೆ ಆಗಲಿಲ್ಲ. ಅತ್ತೆಯನ್ನು ನೋಡಿ ಕಾಂತಮ್ಮ ಜೋರಾಗಿ ಅಳ್ತಾ ಇದ್ಲು. ಅಯ್ಯೋ ದೇವ್ರಿ, ನಮ್ಮ ಅತ್ತೆಗೆ ಯಾಕಪ್ಪ ಇಷ್ಟು ದೊಡ್ಡ ಹಿಂಸೆ ಕೊಡ್ತಾ ಇದ್ದೀಯಾ? ನಮ್ಮ ಅತ್ತೆಗೆ ಏನೂ ಆಗ್ಬಾರ್ದು, ದೇವ್ರಂತ ಮನುಷ್ಯರು, ಅವರಿಗೆ ಯಾವ ತೊಂದರೆ ಬಾರದ ಹಾಗೆ ನೀನೇ ನೋಡ್ಕೋಬೇಕಪ್ಪ. ಏಯ್ ಛೀ, ಮುಚ್ಚೆ ಬಾಯ್ನ. ಅತ್ತೆ ಏನೋ ಸತ್ತೋದ ಹಾಗೆ ಹೀಗೆ ಕೂತ್ಕೊಂಡು ಅಳ್ತಾ ಇದ್ದೀಯಾ? ಹೌದು, ಅತ್ತೆ ಸತ್ತೋದ್ರೆ ಅವ್ರ ಆಸ್ತಿ ಎಲ್ಲ ನಿನಗ್ ಬರುತ್ತೆ ಅಂತ ನಾಟಕ ಮಾಡ್ತಿದೀಯಾ? ಅವ್ರಿಗೆ ಇಬ್ರು ಮಕ್ಕಳಿಗೆ ಹೋಗಿ ಸೇರೋದು. ಇಲ್ ನೋಡು ಕಾಂಚನ, ಅತ್ತೆ ಈ ರೀತಿ ಮಲಗಿರುವಾಗ ಕೂಡ ನನ್ ಜೊತೆ ಜಗಳ ಮಾಡಕ್ಕೆ ಬರ್ತಾ ಇದೀಯಾ? ನನಗೆ ಆಸ್ತಿ ಏನು ಬೇಡ, ಅತ್ತೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಎಲ್ಲಾದ್ರೂ ಗೊತ್ತಾಗ್ತಾ ಇದೀಯಾ? ಏನೇ, ನಿನಗೇನೆ ಅತ್ತೆ ಬಗ್ಗೆ ಎಲ್ಲ ಗೊತ್ತಿರುವ ಹಾಗೆ ಏನೋ ದೊಡ್ಡದಾಗಿ ಮಾತಾಡ್ತಾ ಇದ್ದೀಯಾ? ಹಾಗೆ ಅಂತ ಅವ್ರು ಜಗಳ ಮಾಡುವಾಗ ಅಷ್ಟು ಕಷ್ಟದಲ್ಲೂ ಕಾಂತಮ್ಮ ಇಬ್ಬರ ಜಗಳವನ್ನು ನಿಲ್ಸಿದ್ರು. ಆ ದಿನ ರಾತ್ರಿ ಕಾಂತಮ್ಮ ಚೆನ್ನಾಗಿ ನಿದ್ರೆ ಮಾಡ್ತಾ ಇರುವಾಗ ಕಾಂಚನ ಅವರಿಗೆ ಕಂಬಳಿಯನ್ನು ತಂದು ಒಸಿದ್ಲು. ಇದನ್ನು ಕುಸುಮ ದೂರದಿಂದ ನೋಡ್ತಾ ನಿಂತಿದ್ಲು. ಇವತ್ತೋ ನಾಳೆಯೋ ಸಾಯೋದು ಖಂಡಿತ, ಆದಷ್ಟು ಬೇಗ ಸತ್ತೋದ್ರೆ ಒಳ್ಳೇದೇ. ಪದೇ ಪದೇ ಊರಿಗೆ ಬರ್ಬೇಕಾದ ಅವಶ್ಯಕತೆ ಇರಲ್ಲ. ಏ ರಮ್ಯಾ, ಮಾತುಗಳನ್ನ ಮರ್ಯಾದೆಯಿಂದ ಮಾತಾಡು, ದೊಡ್ಡವರಿಗೆ ಗೌರವ ಕೊಡೆ. ಕುಸುಮನ ಮಾತು ಕೇಳಿ ಕಾಂಚನ ತುಂಬಾನೇ ದುಃಖಪಟ್ಟು ಕಣ್ಣೀರು ಹಾಕ್ತಾ ಇದ್ಲು. ಮರುದಿನ ಬೆಳಿಗ್ಗೆ ಕುಸುಮ ಎದ್ದು ನೋಡುವಾಗ ಅಲ್ಲಿ ಕಾಂಚನ ಇರ್ಲಿಲ್ಲ. ರೂಮಿನಿಂದ ಕಾಂತಮ್ಮ ಕಿರ್ಚಾಡ್ತಾ ಇದ್ರು. ಅಯ್ಯೋ, ದಾಹ ಆಗ್ತಿದೆ ಅಮ್ಮ, ಕಾಂಚನ ದಾಹ ಆಗ್ತಿದೆ, ನೀರ್ ಕೊಡಮ್ಮ, ನೀರು. ಕಾಂತಮ್ಮ ಹಾಗೆ ಬೊಬ್ಬೆ ಆಗ್ತಾ ಇದ್ರು. ಕುಸುಮ ನೋಡಿ ನೋಡದ ಹಾಗೇನೆ ನಿಂತಿದ್ಲು. ಈ ಮುದುಕಿ ಇವಾಗ ನೀರು ನೀರು ಅಂತ ಕಿರ್ಚ್ತಾ ಇದ್ದಾಳೆ. ಇವಾಗ ಹೋಗಿ ಅವಳಿಗೆ ನೀರ್ ಕೊಟ್ರೆ ಇವಳು ಬದುಕಿ ಉಳಿದು ಬಿಡ್ತಾಳೆ. ಅದಕ್ಕೆ ನೀರ್ ಕೊಡದೇ ಬೇಡ. ಈ ಕಾಂಚನ ಮುದುಕಿ ಸತ್ತೋಗ್ತಾಳೆ ಅಂತ ಖಚಿತಪಡಿಸಿಕೊಂಡು ಇಲ್ಲಿಂದ ಹೊರಟೋದ್ಲು ಅನ್ಸುತ್ತೆ. ಹೀಗೆ ಕುಸುಮ ನಗುತ್ತಾ ನಿಂತು ನೋಡ್ತಾ ಇದ್ಲು. ಅಷ್ಟರಲ್ಲಿ ವಾಸು ಬಂದ. ಹೀಗೆಲ್ಲ ಮಾತಾಡ್ತಾ ಇರುವ ಕುಸುಮನ ಕೆನ್ನೆಗೆ ಬಾರಿಸಿದ. ಆನಂತರ ತನ್ನ ತಾಯಿಯನ್ನು ನೋಡಲು ವೇಗವಾಗಿ ಹೋದ. ಅದೇ ಸಮಯದಲ್ಲಿ ಅಲ್ಲಿಗೆ ರಮೇಶ್ ಕೂಡ ಬಂದ. ಇಬ್ಬರು ಮಕ್ಕಳನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು. ಏನ್ರಪ್ಪ ಬಂದ್ಬಿಟ್ರಾ? ಸಾಯಕ್ ಮುಂಚೆ ನಿಮ್ನ ನೋಡ್ತೀನಿ ಅಂತ ಕನ್ಸಲ್ಲೂ ನೆನ್ಸಿ ನೋಡ್ಲಿಲ್ಲಪ್ಪ ನಾನು. ಅಮ್ಮ ಹಾಗೆಲ್ಲ ಹೇಳ್ಬೇಡಿ ಅಮ್ಮ, ನಿಮಗೆ ಏನೂ ಆಗಲ್ಲ. ನಮ್ಮನ್ನು ಕ್ಷಮಿಸಮ್ಮ, ನಾವು ಕೆಲಸ ಮಾಡ್ಕೊಂಡು ನಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ನ ನೋಡ್ಲಿಕ್ಕೇನೆ ಬರ್ಲಿಲ್ಲ. ನಾವು ಚೆನ್ನಾಗಿರ್ಬೇಕು ಅಂತ ನಮ್ಮ ಸ್ವಾರ್ಥವನ್ನೇ ನೋಡಿ ನೋಡಿ ಬೆಳೆದ್ ಬಿಟ್ಟಿದೀವಿ. ಇಲ್ಲಿ ನೋಡಿ ಮಕ್ಳೇ, ಅಳ್ಬೇಡ್ರು. ನೀವು ಅಳ್ತಾ ಇದ್ರೆ ನನ್ನಿಂದ ನೋಡ್ಕೊಂಡು ಸುಮ್ನೆ ಇರಕ್ಕೆ ಆಗೋದಿಲ್ಲ. ನೀವು ಬರೋದಿಲ್ಲ ಅನ್ಕೊಂಡಿದ್ದೆ, ಆ ದೇವ್ರಿ ನಿಮ್ನ ಕಳ್ಸಿ ಕೊಟ್ಟಿದ್ದಾನೆ. ಅಮ್ಮ, ನಿನ್ನೆ ರಾತ್ರಿ ಅತ್ತಿಗೆ ಮನೆಗೆ ಬಂದಿದ್ರಮ್ಮ. ನಾವು ಮಾಡಿದ ತಪ್ಪಿನ ಬಗ್ಗೆ ನಮಗೆ ಹೇಳಿ ತಿದ್ದಿದ್ರು. ನಾವು ಈ ಸಮಯದಲ್ಲಿ ಬರದಿದ್ರೆ ಹೇಗಮ್ಮ, ಅದಕ್ಕೇನೆ ಬಂದೋ ನಾವು ಅಂತಮ್ಮ ದೂರದಲ್ಲಿ ಇದ್ದಂತಹ ಕಾಂಚನನನ್ನು ಪಕ್ಕಕ್ಕೆ ಕರೆದು ಕೂರಿಸಿ ನಗ್ತಾ ಇದ್ರು. ಕಾಂತಮ್ಮ ಮಕ್ಕಳನ್ನು ನೋಡಿ ಸ್ವಲ್ಪ ಚೇತರಿಸಿಕೊಂಡ್ರು.
ಆ ದಿನ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ರಮ್ಯನನ್ನು ಕರೆದು ಕೂಡ ಕೂರಿಸಿ ಊಟ ಕೊಟ್ಲು. ನೋಡು ರಮ್ಯಾ, ನಾಳೆ ದಿನ ಅತ್ತೆಯ ವಯಸ್ಸಿಗೆ ನಾವು ಕೂಡ ಹೋಗ್ತೀವಲ್ವಾ? ನೀನು ಒಂದ್ ವಿಚಾರನ ಯೋಚನೆಲಿಟ್ಕೋ. ನಾವು ಅತ್ತೆಗೆ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು ಮದ್ದು ಕೊಟ್ರು ಕೂಡ ಅವರು ಹೇಗೆ ಇದ್ರು. ಇವಾಗ ನೋಡ್ದ ಅವರು ಗಂಡು ಮಕ್ಕಳನ್ನ ಕಣ್ಣಾರೆ ನೋಡಿದ ತಕ್ಷಣ ಅವರ ಜ್ವರ ಎಲ್ಲ ಅವರನ್ನು ಬಿಟ್ಟು ಓಡಿ ಹೋಗಿದೆ. ಅದಕ್ಕೇನೆ ಬದುಕಿರುವವರೆಗೂ ಪ್ರೀತಿಯನ್ನು ತೋರಿಸು, ಸಂಬಂಧಗಳ ಬೆಲೆ ತಿಳ್ಕೋ. ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ನಾನು ಸ್ವಾರ್ಥದಿಂದನೇ ಇದ್ದೋಗ್ಬಿಟ್ಟೆ. ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ. ಇನ್ಮುಂದೆ ಈ ರೀತಿ ತಪ್ಪನ್ನು ಮಾಡೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ನೋಡಮ್ಮ ಕುಸುಮ, ನೀನು ನಿನ್ನ ತಪ್ಪನ್ನು ತಿಳ್ಕೊಂಬಿಟ್ಟೆ ಅಲ್ವಾ, ಅಷ್ಟು ಸಾಕು. ನಾವೆಲ್ಲ ಒಂದೇ ಕುಟುಂಬ ಕಣಮ್ಮ. ಕುಟುಂಬ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ. ಅದ್ರಿಂದ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳದೆ ಆರಾಮವಾಗಿ ಊಟ ಮಾಡು. ಹೀಗೆ ಕುಟುಂಬದವರೆಲ್ಲ ಅವರವರು ಮಾಡಿದ ತಪ್ಪುಗಳನ್ನು ಅರಿತುಕೊಂಡು ಅಂದಿನಿಂದ ಎಲ್ಲರೂ ಸಂತೋಷವಾಗಿ ಜೀವನ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಕಾಂತಮ್ಮನನ್ನು ತುಂಬಾ ಸಂತೋಷದಿಂದ ನೋಡಿಕೊಂಡ್ರು. ಕಾಂತಮ್ಮ ಕೂಡ ಸೊಸೆಂದಿರ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅದು ಚಳಿಕಾಲ ಆದ ಕಾರಣ ಹೊರಗಡೆ ಅಂಗಳದಲ್ಲಿ ಚಳಿ ಕಾಯ್ಕೊಂಡು ಸಂತೋಷವಾಗಿ ಇದ್ರು. ರಾಮಾಪುರ ಗ್ರಾಮದ ಸುತ್ತ ನೀರು ಇತ್ತು. ಊರಲ್ಲಿ ಕೌಶಲ್ಯ ರಾಜೇಶ್ ಎನ್ನುವ ದಂಪತಿಗಳಿದ್ರು. ಅವರಿಗೆ 2 ಗಂಡು ಮಕ್ಕಳು. ದೊಡ್ಡವನು ರಾಜೇಶ್, ಸಣ್ಣವನು ರಾಕೇಶ್. ದೊಡ್ಡವನಾದ ರಾಜೇಶ್ ಜೊತೆ ಕೀರ್ತಿಗೆ ಸ್ವಲ್ಪ ವರ್ಷಗಳ ಹಿಂದೆ ಮದುವೆಯಾಯಿತು. ಸಣ್ಣ ಮಗನಾದ ರಾಕೇಶಿಗೆ ಕುಸುಮನ್ ಜೊತೆ ಇವಾಗ್ಲೇ ಮದುವೆಯಾಗಿದ್ದು. ಅದು ಚಳಿಕಾಲ ಆದ ಕಾರಣ ಬೇಗನೆ ಕತ್ತಲಾಗ್ತಾ ಇತ್ತು. ಸಂಜೆ ವೇಳೆ ಆ ಊರಲ್ಲಿ ತುಂಬಾನೇ ತಂಪಾದ ಗಾಳಿ, ಚಳಿ ಇರ್ತಾ ಇತ್ತು. ಸಣ್ಣ ಸೊಸೆಯಾದ ಕುಸುಮ ಪಾತ್ರೆಯನ್ನು ತೊಳ್ಕೊಂಡು ಕಿಚನ್ನಲ್ಲಿ ನಿಂತ್ಕೊಂಡು ಕೀರ್ತಿಗೋಸ್ಕರ ಕಾಯ್ತಾ ಇದ್ಲು. ಕೀರ್ತಿ ಕೈಯಲ್ಲಿ ತರಕಾರಿಯನ್ನು ಹಿಡಿದುಕೊಂಡು ಮೆಟ್ಟಲತ್ಕೊಂಡು ಮಾಡಿ ಮೇಲೆ ಹೋಗುವುದನ್ನು ನೋಡಿ ಕುಸುಮ ಆಶ್ಚರ್ಯಪಟ್ಲು. ಅಕ್ಕ, ನಿಲ್ಲಿ ಅಕ್ಕ, ಅಡುಗೆ ಮನೆ ಇಲ್ಲಿದ್ರೆ ನೀವು ತರಕಾರಿ ಬ್ಯಾಗ್ ಎಲ್ಲ ತಗೊಂಡು ಮಾಡಿ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀನು ಕೂಡ ನನ್ ಜೊತೆ ಬಾ. ಈ ಮನೆಯಲ್ಲಿ ರಾತ್ರಿ ಅಡುಗೆ ಇಲ್ಲಿ ಕಿಚನ್ ಅಲ್ಲಿ ನಡೆಯೋದಿಲ್ಲ, ಮೇಲೆ ಮಾಡಿ ಮೇಲೆನೆ ನಡೆಯೋದು. ಬಾ ನೀ ನನ್ ಜೊತೆ. ಏನಕ್ಕ, ಮಾಡಿ ಮೇಲೆ ಒಲೆ ಕස්සದ? ಅಲ್ಲಕ್ಕ, ಕೆಳಗೆ ಇಷ್ಟು ದೊಡ್ಡದಾದ ಕಿಚನ್ ಇರುವಾಗ ಅದು ಈ ಚಳಿಗಾಲದಲ್ಲಿ ಮಾಡಿ ಮೇಲೆ ಅಡಿಗೆ ಮಾಡೋದು ಅಂದ್ರೆ ಏನಕ್ಕ? ಕೇಳಲಿಕ್ಕೆ ತುಂಬಾ ಹೊಸದಾಗಿದೆ. ಹೊಸ ಆಚರಣೆ ಅಂತ ನೀನ್ ಬೇಕಾದ್ರೆ ತಿಳ್ಕೊಬಹುದು. ಆದ್ರೆ ಈ ಹೊಸ ಆಚರಣೆ ಹಿಂದೆ ಒಂದು ದೊಡ್ಡ ಕತೆ ಇದೆ. ನೀನು ಈ ಮನೆಗೆ ಹೊಸದಾಗಿ ಬಂದಿರುವ ಸೊಸೆ, ಅದಕ್ಕೆ ನಿನ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಾ, ಮೇಲೆ ಹೋಗಿ ಕೂತ್ಕೊಂಡು ಎಲ್ಲಾನು ಹೇಳ್ತೀನಿ. ಕೀರ್ತಿ ಕುಸುಮನ ಮಾಡಿ ಮೇಲೆ ಕರ್ಕೊಂಡು ಹೋದ್ಲು. ಅವರು ಹೋಗುವಾಗನೇ ಅಲ್ಲಿ ಒಂದು ದೊಡ್ಡ ಒಲೆ ಸಿದ್ಧವಾಗಿತ್ತು. ಅಕ್ಕ, ಏನಕ್ಕ, ನನಗಿದ್ನ ನೋಡ್ಬೇಕಾದ್ರೆ ಆಶ್ಚರ್ಯ ಆಗ್ತಾ ಇದೆ. ಈ ಚಳಿಗಾಲದಲ್ಲಿ ಹೀಗೆ ಮೇಲೆ ಬಂದು ಅಡಿಗೆ ಮಾಡೋದು ಅಂದ್ರೆ ಏನಕ್ಕ? ಅತ್ತೆ ನೋಡಿದ್ರೆ ಏನು ಹೇಳಲ್ವಾ? ಅತ್ತೆಯವರು ಮಾತ್ರ ಅಲ್ಲ, ಮಾವ, ಈ ಊರಿನ ಜನರು ಎಲ್ಲರೂ ಹೀಗೇನೆ ಮಾಡೋದು. ಇದು ನಮ್ಮ ಊರಿನ ರಕ್ಷಣೆ ಕವಚ. ಅತ್ತೆವರಾದ ಕೌಶಲ್ಯ ಕೂಡ ಒಂದು ದೊಡ್ಡ ಶಾಲನ್ನು ಹಾಕೊಂಡು ಮಾಡಿಗೆ ಬಂದ್ರು. ಏನಮ್ಮ ಕೀರ್ತಿ, ಇನ್ನು ಕೂಡ ಅಡಿಗೆನ ಆರಂಭಿಸಿಲ್ವಾ? ಚಳಿ ಜಾಸ್ತಿ ಆಗ್ತಾ ಇದೆ, ಗಾಳಿ ಕೂಡ ಬರ್ತಾ ಇದೆ. ಸರಿ, ಸಣ್ಣ ಸೊಸೆಯಾದ ಕುಸುಮನಿಗೆ ಈ ವಿಚಾರದ ಬಗ್ಗೆ ಹೇಳಿಲ್ವಾ ನೀನು? ಇನ್ನು ಹೇಳಿಲ್ಲ ಅತ್ತೆ. ಅತ್ತೆ, ಏನತ್ತೆ ಇದು ಹೊಸದು? ಕೆಳಗಡೆ ಅಷ್ಟು ದೊಡ್ಡ ಕಿಚನ್ ಇರುವಾಗ ಅದು ಈ ಚಳಿಕಾಲದಲ್ಲಿ ಮನೆ ಮೇಲೆ ಅಡಿಗೆ ಮಾಡೋದು ಅಂದ್ರೆ ನನಗೆ ಕೇಳಲಿಕ್ಕೆ ಮಾತ್ರ ಅಲ್ಲ, ನೋಡ್ಲಿಕ್ಕೆ ಕೂಡ ತುಂಬಾನೇ ಆಶ್ಚರ್ಯ ಆಗ್ತಿದೆ ಅತ್ತೆ. ಅದೇ ಈ ಊರಿನ ಕತೆ ಕುಸುಮ. ನಿನ್ನ ಅಕ್ಕ ಇದ್ದಾಳಲ್ಲ ಕೀರ್ತಿ, ಈ ಮನೆಗೆ ಸೊಸೆಯಾಗಿ ಬಂದ ಆ ಮೊದಲ ದಿನಗಳಲ್ಲಿ ಎಷ್ಟೊಂದು ಭಯಪಡ್ತಾ ಇದ್ಲು ಗೊತ್ತಾ? ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಭಯಪಡ್ತಿದ್ಲು. ಹೌದು ಕುಸುಮ, ಈ ಊರಿಗೆ ಸೊಸೆಯಾಗಿ ಬಂದ ಸ್ವಲ್ಪ ದಿನದಲ್ಲೇ ಈ ಊರಿನ ಬೀದಿಗಳು ಸೈಲೆಂಟ್ ಆಗಿ ಇರುವುದನ್ನು ನೋಡಿ ಎಷ್ಟು ಸಲ ನಾನು ಹೆದರೋಗಿದ್ದೀನಿ ಗೊತ್ತಾ? ನಾನು ಎಷ್ಟೋ ಜನರ ಜೊತೆ ಕೇಳ್ದೆ, ಸಂಜೆ ಆದ ತಕ್ಷಣ ಯಾಕೆ ಮನೆಯಿಂದ ಯಾರು ಕೂಡ ಹೊರಗಡೆ ಬರದಿಲ್ಲ ಅಂತ. ಆಗ ನಮ್ಮ ಅತ್ತೆ ಏನ್ ಹೇಳಿದ್ರಕ್ಕ? ಅವಾಗ ಅತ್ತೆ ನನಗೆ ಕೊಟ್ಟಂತಹ ಉತ್ತರ ಕೇಳಿ ನನಗೆ ಅಷ್ಟೊಂದು ಭಯ ಆಗ್ಬಿಡ್ತು. ನಮ್ಮ ಊರು ಇಲ್ಲಿ ಕಾಡಿನ ಪಕ್ಕ ಇದೆ ಅಲ್ವಾ, ರಾತ್ರಿಯಲ್ಲಿ ಕರಡಿಗಳ ಸಂಚಾರ ಜಾಸ್ತಿ ಇರುತ್ತೆ. ಅದು ಮಾತ್ರನಾ, ರಾತ್ರಿಯಲ್ಲಿ ಹಾವುಗಳು ಕೂಡ ಜಾಸ್ತಿನೇ. ಅಯ್ಯೋ ದೇವ್ರೇ, ಕರಡಿಗಳ? ಅವುಗಳಿಂದ ನಮಗೇನಾದ್ರೂ ತೊಂದರೆ ಆಗುತ್ತಾ? ಏನ್ ಕುಸುಮ ಹಾಗೆ ಕೇಳ್ತಾ ಇದ್ದೀಯಾ? ಕರಡಿಗಳಿಂದ ಊರಿನ ಜನರಿಗೆ ತುಂಬಾನೇ ತೊಂದರೆ. ಹೊಲಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಮನುಷ್ಯನ ಮೇಲೆ ದಾಳಿ ಮಾಡಿ ಎಷ್ಟೋ ಜನರು ಸತ್ತೋಗಿದ್ದಾರೆ, ಗಾಯಗಳಾಗಿದೆ. ಸಂಜೆ ಸಮಯದಲ್ಲಿ ಕರಡಿಗಳಿಗೆ ಹೆದರ್ಕೊಂಡು
ಯಾವ ಜನರು ಕೂಡ ಮನೆಯಿಂದ ಹೊರಗಡೆ ಬರದೇ ಇಲ್ಲ. ಹೀಗೆ ಕೀರ್ತಿ ಒಲೆಯನ್ನು ಕಸಿದ್ಲು. ಕೀರ್ತಿ ಒಲೆಯನ್ನು ಕಸಿದ್ಮೇಲೆ ಒಲೆ ಚೆನ್ನಾಗಿ ಕತ್ತಿ ಉರಿತಾ ಇತ್ತು. ಅದರಿಂದ ಬೆಂಕಿ ಚೆನ್ನಾಗಿ ಬರ್ತಾ ಇತ್ತು. ಭಯದಿಂದ ಹೇಗಾದ್ರೂ ಹೊರಗೆ ಬರ್ಬೇಕು ಅಂತ ನಾನು ಆಲೋಚನೆ ಮಾಡಿದೆ ಕುಸುಮ. ಏನಕ್ಕ ಆ ಆಲೋಚನೆ? ಕರಡಿಗಳಿಗೆ ಬೆಂಕಿ ಅಂದ್ರೆ ತುಂಬಾ ಭಯ ಅಂತ ನನಗ್ ಗೊತ್ತು. ನಾವು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಬೆಂಕಿ ಹೊರಗಡೆ ಕಾಣೋದಿಲ್ಲ ಅಲ್ವಾ? ಅದಕ್ಕೇನೆ ಎಲ್ಲರೂ ಮನೆಯ ಮಾಡಿ ಮೇಲೆ ಅಡಿಗೆ ಮಾಡಿದ್ರೆ ಆ ಬೆಳಕು ಕರಡಿಗೆ ಕಂಡು ಕರಡಿ ಊರೊಳಗೆ ಬರೋದಿಲ್ಲ ಅಂತ ನಮಗೆ ಯೋಚನೆ. ಓಹೋ, ಮಾಡಿ ಮೇಲೆ ಅಡಿಗೆ ಮಾಡುವ ರಹಸ್ಯ ಇದೇನಾ? ಅದಕ್ಕೇನೆ ನಾನು ಮದ್ವೆಯಾಗಿ ಊರಿಗೆ ಬಂದ ಹೊಸದ್ರಲ್ಲಿ ಮಾವನ್ ಜೊತೆ ಅವಾಗ್ಲೇ ಹೇಳ್ಬಿಟ್ಟೆ, ಮಾವ ಕರಡಿಗೆ ಬೆಂಕಿ ಅಂದ್ರೆ ತುಂಬಾನೇ ಭಯ, ಅದರಿಂದ ಈ ಊರಿನ ಜನರು ಎಲ್ಲರೂ ಕೂಡ ಮನೆಯ ಮೇಲೇನೆ ಅಡಿಗೆ ಮಾಡೋಣ, ಆ ಬೆಳಕಿಗೆ ಕರಡಿ ಬರೋದಿಲ್ಲ ಅಂತ ಹೇಳಿದಿಕ್ಕೇನೆ ಈ ಕೆಲ್ಸ. ಕೀರ್ತಿ ಮನೆಯ ಮಾಡಿ ಮೇಲೆ ಅಡಿಗೆ ಮಾಡೋಣ ಅಂತ ಹೇಳಿದಾಗ ಊರಿನ ಜನರೆಲ್ಲ ಅವಳ ಮಾತು ನೋಡಿ ನಗ್ತಾ ಇದ್ರು. ಹೀಗೆ ಕೀರ್ತಿ ಕೂಡ ಮಾಡಿ ಮೇಲೆ ಅಡಿಗೆ ಮಾಡುವಾಗ ಆ ಬೆಳಕು ರಸ್ತೆಗೆ ಬಿದ್ದು ಪಕ್ಕದ ಮನೆಯವರು ಕೂಡ ಇದನ್ನು ನೋಡಿ ಆರಂಭಿಸಿದ್ರು. ಹೀಗೆ ಪಕ್ಕದ ಮನೆ ಅಂತ ಈ ಊರೆಲ್ಲ ಮನೆಯ ಮಾಡಿ ಮೇಲೇನೆ ಅಡಿಗೆ ಮಾಡೋದು ಎಲ್ಲರಿಗೂ ಅಭ್ಯಾಸ ಆಯಿತು. ನಾನು ಒಬ್ಳೆ ಮಾಡಿದ್ರೆ ಅದು ನನ್ನ ರಕ್ಷಣೆ ಅಂತ ಮಾತ್ರ ಊರಿನ ಜನ ಆಲೋಚನೆ ಮಾಡ್ತಾ ಇದ್ರು. ಹೀಗೆ ಅವರು ಕೂಡ ಆಲೋಚನೆ ಮಾಡಿದ್ರಿಂದ ಒಂದು ಕಷ್ಟ ನಮಗೆ ಬರ್ತಾ ಇದೆ ಅಂದ್ರೆ ಮುನ್ನೆಚ್ಚರಿಕೆ ವಹಿಸೋದ್ರಲ್ಲಿ ತಪ್ಪೇನಿದೆ ಹೇಳು? ಅದಕ್ಕೇನೆ ಊರಿನ ಜನರು ಕೂಡ ಹೀಗೇನೆ ಎಲ್ಲ ಮಾಡೋದ್ರಿಂದ ಕರಡಿ ಊರೊಳಗೆ ಬರೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ರು. ಆ ಸಮಯದಲ್ಲಿ ಕೀರ್ತಿಯ ಕಷ್ಟ ನೋಡಿದ್ರೆ ನನಗೆ ಇವಾಗ ಕೂಡ ಜ್ಞಾಪಿಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂದ್ರೆ ಈ ಊರಿನ ಜನರು, ಹೌದು ಇವಳು ಮಾಡಿ ಮೇಲೆ ಅಡಿಗೆ ಮಾಡ್ತಾಳಂತೆ, ಅಲ್ಲಿ ಬೆಂಕಿ ಹಾಕ್ತಾಳಂತೆ, ಆ ಬೆಂಕಿನ ಕಂಡು ಈ ಊರಿನ ಕಡೆ ಕರಡಿನೇ ಬರಲ್ಲ ಅಂತೆ, ಇವಳು ದೊಡ್ಡ ಮಹಾ ಹೇಳ್ತಾಳೆ ಹಾಗೆ ಅಂತ ಏನೆಲ್ಲ ಹೇಳ್ತಾ ಇದ್ರು ಕೀರ್ತಿನ. ಆದ್ರೆ ಕೀರ್ತಿ ಅದ್ರ ಬಗ್ಗೆ ಆಲೋಚನೆ ಮಾಡದೆ ಈ ನಿರ್ಧಾರ ತಗೊಂಡ್ಲು. ಆಮೇಲೆ ಈ ಊರಿನ ಜನರು ನಾನ್ ಹೇಳಿದ ರೀತಿ ಮನೆ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಆರಂಭಿಸಿದ್ರು. ಅದ್ ನೋಡಿ ನಂಗೆ ತುಂಬಾನೇ ಸಂತೋಷವಾಯ್ತು. ಅವಾಗಿಂದ ಎಲ್ಲರ ಮನಸ್ಸಲ್ಲಿರುವ ಕರಡಿ ಭಯ ನಿಧಾನವಾಗಿ ಹೋಯ್ತು. ಇವಾಗ ಈ ಊರಿನ ಜನರು ಸ್ವತಃ ಭಯ ಇಲ್ಲದೆ ಈ ಊರಲ್ಲಿ ಜೀವನ ಮಾಡ್ತಿದ್ದಾರೆ. ನನಗದು ಸಾಕು. ಅಕ್ಕ ಅಕ್ಕ, ನಿಮ್ಮ ಆಲೋಚನೆ ಎಷ್ಟೊಂದು ಚೆನ್ನಾಗಿದೆ ಅಕ್ಕ. ನಿಮ್ಮ ಆಲೋಚನೆಯನ್ನು ನೋಡಿ ಈ ಊರಿನ ಜನರೆಲ್ಲ ನೋಡಿ ಮನೆ ಮೇಲೆ ಅಡಿಗೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ಈ ಊರನ್ನು ಅಪರೂಪದ ಊರು ಅಂತ ಹೇಳ್ತಾರೆ. ಹೌದು, ಅದಕ್ಕೇನೆ ಈ ಊರನ್ನು ಎಲ್ಲರೂ ವಿಚಿತ್ರವಾಗಿ ನೋಡೋದು. ಇವಾಗ ನೋಡು, ಎಲ್ಲರ ಮನೆ ಮೇಲೇನೂ ಒಲೆ ಉರಿತಾ ಇದೆ. ಈ ಬೆಂಕಿಯ ಬೆಳಕಿನಿಂದ ಈ ಊರೆಲ್ಲ ನೋಡು ಎಷ್ಟು ಕಾಂತಿಯುತವಾಗಿ ಕಾಣಿಸ್ತಾ ಇದೆ. ಈ ಬೆಳಕು ಎಲ್ಲರಿಗೂ ಬೆಚ್ಚಗೆಯಾಗಿದೆ. ಬೆಳಕಿನಿಂದ ಕರಡಿ ಕೂಡ ಬರದಿಲ್ಲ. ಈ ಬೆಳಕಿನಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಜೀವನವನ್ನು ಮಾಡಬಹುದು. ಆಗ್ಲೇ ಮಾವನಾದ ರಘುರಾಮ್, ದೊಡ್ಡ ಮಗನಾದ ರಾಜೇಶ್, ಸಣ್ಣ ಮಗನಾದ ರಾಕೇಶ್ ಮೂವರು ಮಾಡಿ ಮೇಲೆ ಬಂದ್ರು. ಬರುವಾಗನೇ ಸ್ವಲ್ಪ ಸೌದೆಗಳನ್ನ ತಗೊಂಡ್ಬಂದ್ರು. ಏನಮ್ಮ ಕೀರ್ತಿ, ಇವತ್ತು ಕುಸುಮನಿಗೆ ನಮ್ಮ ಊರಿನ ಬಗ್ಗೆ ಕ್ಲಾಸ್ ತಗೊಂಡ? ನನ್ನ ಚಿಕ್ಕ ಸೊಸೆ ಇನ್ನೂ ಶಾಕಿಂದ ಹೊರಗಡೆ ಬರ್ಲಿಲ್ಲ ಅನ್ಸುತ್ತೆ. ಇಲ್ಲ ಮಾವಯ್ಯ, ಅಕ್ಕನ ಮಾತ್ ಕೇಳುವಾಗ ನನಗೆ ಹೊಸ ಪ್ಲಾನ್ ಆಗಿ ಕಾಣಿಸ್ತಾ ಇದೆ. ಇಂಥದ್ದು ಯಾವ ಊರಲ್ಲೂ ನಡೆಯೋದಿಲ್ಲ. ಹೌದು ಕುಸುಮ, ಕೀರ್ತಿ ಈ ಊರಿಗೆ ಬರ್ಲಿಕ್ಕೆ ಮುಂಚೆ ಈ ಊರು ಸ್ಮಶಾನ ಮಯವಾಗಿತ್ತು. ಆದ್ರೆ ಕೀರ್ತಿ ಬಂದ್ಮೇಲೆ ಮನೆ ಮೇಲೆ ಎಲ್ಲರೂ ಬೆಂಕಿ ಹಚ್ಚಿ ಅಡಿಗೆ ಮಾಡುತ್ತಾ ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿಕೊಂಡು ಕತೆ ಮಾತಾಡ್ಕೊಂಡು ಕೂತಿದ್ದಾರೆ. ಹೌದಣ್ಣ, ನಾವು ಹೀಗೆ ಮನೆ ಮೇಲೆ ಅಡಿಗೆ ಮಾಡೋದ್ರಿಂದ ಇನ್ನೊಂದು ಪ್ರಯೋಜನ ಏನಂದ್ರೆ ಈ ಹೊಗೆ ಎಲ್ಲವೂ ಮನೆಯೊಳಗೆ ಬರದೆ ಗಾಳಿಯಲ್ಲಿ ಕಲಸಿ ಹೋಗ್ತಾ ಇದೆ. ಅದು ಅಲ್ಲದೆ ಈ ಊರಲ್ಲಿ ಕರಡಿ ಭಯನೂ ಇಲ್ಲ, ಹಾವಿನ ಭಯ ಕೂಡ ಇಲ್ಲಣ್ಣ. ನನ್ನ ದೊಡ್ಡ ಸೊಸೆ ಮದುವೆಯಾಗಿ ನನ್ನ ಮನೆಗೆ ಬಂದ ಹೊಸದ್ರಲ್ಲಿ ಮಾವಯ್ಯ, ನಾವು ಕರಡಿಯ ಬಾಯಿಗೆ ಮಾಂಸವಾಗಬಾರದು, ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಹೇಳಿದ್ಲು. ಅಂದಿನಿಂದ ಇದುವರೆಗೂ ಒಂದು ಜೀವ ಕೂಡ ಆ ಕರಡಿಯ ಬಾಯಿಗೆ ಹಾನಿಯಾಗ್ಲಿಲ್ಲ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಮಾವಯ್ಯ, ನೀವು ನನ್ನ ನಂಬಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೇನೆ ಇದೆಲ್ಲ ಸಾಧ್ಯವಾಗಿದ್ದು. ರಾಜೇಶ್, ಕುಸುಮನಿಗೆ ಅಭ್ಯಾಸ ಆಗೋ ತನಕ ನೀನ್ ಸ್ವಲ್ಪ ಅವಳಿಗೆ ಸಹಾಯ ಮಾಡು. ಕುಸುಮನಿಗೆ ಕೂಡ ಮಾಡಿ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಹೋಗ್ತಾ ಹೋಗ್ತಾ ಸ್ವಲ್ಪ ದಿನದಲ್ಲಿ ಅಭ್ಯಾಸ ಆಗುತ್ತೆ. ಕೀರ್ತಿ ದೊಡ್ಡ ಪಾತ್ರೆಯಲ್ಲಿ ಬೇಳೆ ಸಾರ್ ಮಾಡಿದ್ಲು. ಆ ವಾಸನೆ ಆ ಊರೆಲ್ಲ ಹಬ್ತಾ ಇತ್ತು. ಆಗ ಕುಸುಮ ಕೀರ್ತಿಯನ್ನು ನೋಡಿ ಹೀಗೆ ಕೇಳಿದ್ಲು, ಅಕ್ಕ, ನೀವು ಮಳೆಗಾಲದಲ್ಲಿ ಮಾಡಿ ಮೇಲೆ ಹೇಗಕ್ಕ ಅಡಿಗೆ ಮಾಡ್ತೀರಾ? ಆ ಸಮಯದಲ್ಲಿ ನಾವು ಸ್ವಲ್ಪ ಚಪ್ಪರ ರೀತಿ ತಾಟನ್ನು ಕಟ್ಟಿ
ಆಮೇಲೆ ಅಡಿಗೆ ಮಾಡ್ತೀವಿ. ಆವಾಗ ಕರಡಿಗಿಂತ ಗಾಳಿ ಮಳೆನೇ ಜೋರಾಗಿರೋದ್ರಿಂದ ಎಚ್ಚರಿಕೆಯಿಂದಿರ್ತೀವಿ. ಆದ್ರೆ ಚಳಿಗಾಲದಲ್ಲಿ ಮಾತ್ರ ಇದು ಒಂದು ದೊಡ್ಡ ಹಬ್ಬ. ನಾವು ಮನೆ ಮೇಲೆ ಬೆಂಕಿ ಹಾಕೊಂಡು ಅಡಿಗೆ ಮಾಡ್ಕೊಂಡು ಸಂತೋಷವಾಗಿರ್ತೀವಿ. ಹೌದು ಕುಸುಮ, ಈ ಫ್ರೆಶ್ ಗಾಳಿಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ಯಾವ ರೀತಿಯ ಹಾನಿಕಾರ ಇಲ್ಲ. ಈ ನಮ್ಮ ಕೀರ್ತಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ ದಿನದಿಂದ ಈ ಊರಿನ ಜನರೆಲ್ಲ ತುಂಬಾನೇ ಸಂತೋಷವಾಗಿದ್ದಾರೆ. ಕೀರ್ತಿ ಹೇಳಿದ ಹಾಗೆ ನಮ್ಮ ಊರಿನಲ್ಲೇ ಇರುವಂತಹ ಈ ಬೆಂಕಿಯ ಬೆಳಕಿಗೆ ಕರಡಿ ಯಾವುದು ಕೂಡ ಊರೊಳಗೆ ಬರ್ತಾ ಇಲ್ಲಂತೆ. ಮೊನ್ನೆ ಕೂಡ ಯಾರೋ ಹೇಳಿದ್ರು ಆ ಕಡೆ ಕಾಡಿನ ಆಚೆ ನಿಂತು ನೋಡ್ತಾ ಇತ್ತು ಅಂತ. ಇದು ನಮ್ಗೆ ಒಂದು ವಿಜಯ ಅತ್ತೆ. ಕರಡಿಗಳಿಗೆ ಕೂಡ ಭಯ ಇರುತ್ತೆ ಅಲ್ವಾ, ಊರನ್ನು ದಾಟಿ ಊರೊಳಗೆ ಹೋಗ್ಬಾರ್ದು ಅಂತ. ಕುಸುಮ, ಇವತ್ತಿಂದ ನೀನು ಕೂಡ ನಮ್ಮ ಟೀಮಲ್ಲಿ ಮೆಂಬರ್. ನಾಳೆ ಬೆಳಿಗ್ಗೆನೆ ನಾವು ಪಕ್ಕದ ಮನೆಗೆ ಹೋಗಿ ಈ ಚಳಿಗಾಲದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮದ ಬಗ್ಗೆ ಊರಿನ ಜನರಿಗೆಲ್ಲ ಮತ್ತೊಮ್ಮೆ ಹೇಳಿ ಬರೋಣ. ಸರಿ ಅಕ್ಕ, ನಿಮ್ ಜೊತೆ ನಾನು ಕೂಡ ಏನಾದ್ರೂ ಕಲ್ತ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಆ ಊರು ತುಂಬಾನೇ ಕತ್ತಲಲ್ಲಿತ್ತು. ಆದರೆ ಆ ಊರಲ್ಲಿರುವ ಒಂದು 100 ಮನೆಗಳ ಮೇಲೆ ಮಾತ್ರ ಹೊಲೆಯ ಬೆಂಕಿಗಳು ಮಿನುಗುವ ನಕ್ಷತ್ರದಂತೆ ಹೊಳಿತಾ ಇತ್ತು. ದೂರದಿಂದ ನೋಡಿದ್ರೆ ಅದು ಒಂದು ಅಪರೂಪದ ಗ್ರಾಮ, ಹಾಗೇನೆ ಬೆಚ್ಚಗಿರುವ ಗ್ರಾಮದ ಹಾಗೆ ಕಾಣ್ತಾ ಇತ್ತು. ನೀನು ಮಾಡಿದಂತಹ ಬೇಳೆ ಸಾಂಬಾರ್ ವಾಸನೆ ಇವತ್ತು ರಸ್ತೆ ತನಕ ಹೋಗಿದೆ. ವಾಸನೆಗೆ ಕರಡಿ ಕೂಡ ಹಸಿವಾಗುತ್ತೆ ಅಂತ ಬಂದ್ಬಿಡುತ್ತೆ. ಮಾವ ಹೇಳಿದ ಈ ಮಾತಿಗೆ ಎಲ್ಲರೂ ಜೋರಾಗಿ ನಗ್ತಾ ಇದ್ರು. ಮಾವಯ್ಯ, ಅವುಗಳು ಕರಡಿ ಅಲ್ವಾ, ಅದರಿಂದ ಮಾಡಿ ಎತ್ತಿ ಮೇಲೇನೂ ಬರೋದಿಲ್ಲ, ನಮ್ಮ ಮಾವನ ಕಂಡು ಓಡಿ ಹೋಗುತ್ತೆ. ಅತ್ತಿಗೆ, ನಿಮ್ಮ ಬುದ್ಧಿವಂತಿಕೆನೆ ನಮಗೆ ನಿಜವಾದ ರಕ್ಷಣೆ. ನಿಮ್ಮ ಈ ಆಲೋಚನೆನೇ ಈ ಊರಿಗೆ ಧೈರ್ಯವನ್ನು ಕೊಟ್ಟಿದ್ದು. ನಮ್ಮ ಊರಿನ ವಿಷಯದ ಬಗ್ಗೆ ನಮ್ಮ ಮನೆಯವರಿಗೆ ಕೂಡ ಫೋನ್ ಮಾಡಿ ಹೇಳ್ತೀನಿ. ನಮ್ಮ ಊರಿನ ಹಿಂದೆ ಎಷ್ಟು ದೊಡ್ಡ ಆಶ್ಚರ್ಯ ಇದೆ ಅಂತ ಅವರು ಕೂಡ ತಿಳ್ಕೊಬೇಕಲ್ವಾ? ಹೇಳು ಕುಸುಮ, ಸಮಸ್ಯೆ ಎಲ್ಲೇ ಆದ್ರೂ ಇರ್ಬೋದು, ಆದ್ರೆ ಪರಿಹಾರ ಅನ್ನೋದು ಅಲ್ಲೇ ಹುಡುಕ್ಬೇಕು. ನಾವು ಎದುರ್ಕೊಂಡು ಅಲ್ಲೇ ಕೂತಿದ್ರೆ ನಮಗೆ ಪರಿಹಾರ ಸಿಗಲ್ಲ. ನಾವು ಧೈರ್ಯದಿಂದ ಮುಂದೆ ಹೋದ್ರೆ ಮಾತ್ರ ಆ ಪ್ರಾಣಿಗಳು ಕೂಡ ನಮಗೆ ಗೌರವವನ್ನು ಕೊಡೋದು. ಹೀಗೆ ಅಡಿಗೆ ಎಲ್ಲ ಮುಗೀತು. ಎಲ್ಲರೂ ಮಾಡಿ ಮೇಲೇನೆ ಬಿಸಿ ಬಿಸಿಯಾದ ಊಟವನ್ನು ಮಾಡಿದ್ರು. ಹೊರಗಡೆ ಚಳಿಗಾಳಿ ಜಾಸ್ತಿ ಇದ್ರೆ ಕೂಡ ಒಲೆಯ ಉಷ್ಣತೆ ಹಾಗೂ ಕುಟುಂಬದವರ ಒಗ್ಗಟ್ಟು ಆ ಚಳಿನ ಅವರಿಂದ ದೂರ ಮಾಡಿತ್ತು. ಕೀರ್ತಿ ಎನ್ನುವ ಒಬ್ಬಳು ಸೊಸೆಯ ಆಲೋಚನೆ ಆ ಗ್ರಾಮದ ಹಣೆಬರಹವನ್ನು ಬದಲಾಯಿಸಿತು. ಆ ಅಪರೂಪದ ಗ್ರಾಮದಲ್ಲಿ ಈಗ ಹಾವಿನ ಭಯವೂ ಇಲ್ಲ, ಕರಡಿಯ ಭಯವೂ ಇಲ್ಲ. ಎಲ್ಲರೂ ಧೈರ್ಯವಾಗಿ ಬೆಚ್ಚಗೆ ಜೀವನ ಮಾಡಿದ್ರು. ಒಂದು ಕಾಲದಲ್ಲಿ ಆ ಊರಿನ ಜನರಿಗೆ ಚಳಿ ಅಂದ್ರೆ ಭಯ. ಆದರೆ ಇವಾಗ ಅದೇ ಚಳಿಗಾಲ ಅವರ ಮನೆ ಮೇಲೆ ಬೆಂಕಿಯನ್ನು ತಂದಿತ್ತು. ಕಷ್ಟದ ಸಮಯ ಬರುವುದಕ್ಕೆ ಮುಂಚಿತವಾಗಿ ಅದಕ್ಕೆ ಬೇಕಾದ ಪರಿಹಾರವನ್ನು ಹುಡುಕಿಕೊಂಡರೆ ಯಾವ ಕಷ್ಟ ಕೂಡ ನಮ್ಮ ಮುಂದೆ ಬರುವುದಿಲ್ಲ ಅಂತ ಆ ಮನೆಯ ಸೊಸೆ ಕೀರ್ತಿ ನಿರೂಪಿಸಿದ್ಲು. ಕೀರ್ತಿ ಮನೆಗೆ ಮಾತ್ರ ಸೊಸೆಯಾಗಿ ಅಲ್ಲದೆ ಇಡೀ ಗ್ರಾಮಕ್ಕೆ ಸೊಸೆಯಾಗಿ ಧೈರ್ಯವನ್ನು ತಂದುಕೊಟ್ಲು.